ನಾನು ಕೈ ಮಾತ್ರ ಎತ್ತಿದ್ದು, ಆದ್ರೆ ನೀನ್ ನನಗೆ ಹೊಡೆದೆ. ಇನ್ನೊಂದು ಸಲ ಅಕ್ಕನ ಮೇಲೆ ಏನಾದ್ರೂ ಕೈ ಎತ್ತಿದ್ಯೋ, ಕೂಕಾಡಿದ್ಯೋ, ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಈ ಮನೇಲಿ ಅತ್ತೆ ಆದ್ಮೇಲೆ ಅತ್ತೆ ಸಮಾನವಾಗಿರೋದು ಅಕ್ಕ. ಅತ್ತೆ ಮಾವ ಇಬ್ರು ಸೇರಿ ಎಲ್ರೂ ಗೌರವಿಸೋ ವ್ಯಕ್ತಿ ಅಕ್ಕ. ಇಲ್ಲಿವರೆಗೂ ಭಾವನೆ ಅಕ್ಕನ ಮೇಲೆ ಕೈ ಎತ್ತಿಲ್ಲ. ನಿನಗೆಷ್ಟು ಕೊಬ್ಬಿದ್ರೆ ನೀನ್ ಹಾಗೆ ಮಾಡ್ತೀಯ. ಮತ್ತೆ ಅವಳು ನನ್ನ ಬಾಟ್ಲಿ ತಗೊಂಡು ಆಚೆ ಬಿಸಾಕ್ತೀನಿ ಅಂದ್ಲು. ನನಗೆ ಕೋಪ ಬರಲ್ವಾ? ಶಟ್ ಅಪ್. ಬಾಯಿ ಮುಚ್ಚು. ಚಿಕ್ಕ ಹುಡುಗಿ ತಿಳ್ಕೊಂತಿ ಅಂತ ನಾವು ಸಮಾಧಾನದಿಂದ ಕಾಯ್ತಾನೆ ಇದ್ರೆ ನಿನಗಿಷ್ಟ ಬಂದಂಗೆ ಬಿಹೇವ್ ಮಾಡ್ತಾ ಇದೀಯಾ? ನೀನು ತಂದಿರೋ ಕೂಲ್ ಡ್ರಿಂಕ್ಸ್ ಬಾಟ್ಲ್ ಅಲ್ಲ ಮನೇಲಿ ಇಟ್ಕೊಳ್ಳೋದಕ್ಕೆ. ನಿನಗೆಷ್ಟು ಧೈರ್ಯ ಇದ್ರೆ ಎಣ್ಣೆ ಬಾಟ್ಲ ಮನೆಗೆ ತೊಗೊಂಬರ್ತೀಯ? ಸಂಸ್ಕಾರ ಇರೋ ಮನೆ ಹೆಣ್ಣುಮಕ್ಕಳು ಮಾಡೋ ಕೆಲಸ ಅಲ್ಲ ಇದು. ಮರ್ಯಾದೆಯಿಂದ ಅಕ್ಕನ್ಗೆ ಸಾರಿ ಹೇಳು. ಅಕ್ಕನ್ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳು. ಯಾಕೆ ಇವಳನ್ನ ಹೀಗೆ ಸತಾಯಿಸ್ತಾ ಇದ್ದೀರಾ? ಇವಳೇನ್ ತಪ್ಪು ಮಾಡಿದಾಳೆ? ನೀನ್ ಯಾಕಿನ್ನೂ ಬಂದಿಲ್ಲ ಅನ್ಕೊಂಡೆ. ಏನ್ ತಪ್ಪು ಮಾಡಿದಾಳೆ ಅಂತ ಅವಳನ್ನೇ ಕೇಳು. ಏನೇ ಪಾವನಿ, ಕುಂಕುಮದ ಭರಣಿ ಇಟ್ಕೊಳ್ಳೋ ಕೈಯಲ್ಲಿ ಎಣ್ಣೆ ಬಾಟ್ಲ್ ಇಟ್ಕೊಂಡಿದ್ಯಲ್ಲ? ಆ ದರಿದ್ರನ ತಗೊಂಡು ಬಂದಿದ್ದು ಇವಳು, ಅದಕ್ಕೆ ಬೈತಿದ್ದೀವಿ. ನಿನ್ ಮಕ್ಕ ಮುಚ್ಚ, ಮನೇನೆ ಎಣ್ಣೆ ಅಂಗಡಿ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಸಾರಿ ಹೇಳು. ಬೇಡ ಬಿಡಮ್ಮ ಬಸ್ಸು, ಸಾರಿ ಏನ್ ಬೇಡ. ನಡಿ ಪಾವನಿ. ನಿಂತ್ಕೊಳ್ಳಿ ಭಾವ. ಇವಳು ಸಾರಿ ಹೇಳ್ತಾಳೆ, ಹೇಳಲೇಬೇಕು. ನೀವುಗಳೇ ನನಗೆ ಹೊಡೆದು ಮತ್ತೆ ನಾನೇ ನಿಮಗೆ ಸಾರಿ ಹೇಳ್ಬೇಕಾ? ಹೇಳಲ್ಲ. ಹೇಳ್ದೆ ಹೋದ್ರೆ ಕೈ ಕಾಲೆರಡನ್ನು ಮುರಿದು ಹಾಕ್ತೀನಿ. ಮುರಿ, ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ. ಏನೇ ಹೆದರ್ಸ್ತಿದ್ಯಾ? ಆಲ್ರೆಡಿ ಒಂದ್ಸಲ ಕೇಸ್ ಹಾಕಿದ್ದಕ್ಕೆ ಏನಾಯ್ತು ಅಂತ ಗೊತ್ತಲ್ವಾ? ಸಿಟಿಲಿರೋ ಎಲ್ಲ ಪೊಲೀಸರು ನಿಮಗೇನು ಫ್ರೆಂಡ್ಸ್ ಅಲ್ಲ. ಒಳ್ಳೆಯವರಾಗಿದ್ರೆ ಪೊಲೀಸ್ ಅವರೇ ಹೆಲ್ಪ್ ಮಾಡ್ತಾರೆ. ನಿಂತರ ಲಿಮಿಟ್ ಕ್ರಾಸ್ ಮಾಡೋರ್ಗೆ ಯಾವ ಪೊಲೀಸರು ಹೆಲ್ಪ್ ಮಾಡಲ್ಲ. ಒಬ್ಳು ಅಕ್ಕ ಆಗಿ ನಿನ್ಗೆ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಹಾರಿಕಾ. ನೀನ್ ಕೆಟ್ಟಾಗಿ ತಗೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನೀನ್ ನನ್ಗೆ ಸಾರಿ ಹೇಳೋ ಅವಶ್ಯಕತೆನೂ ಇಲ್ಲ. ಆದ್ರೆ ನೀನು ಸಾರಿ ಹೇಳ್ಕೊಳ್ಳೋ ಪರಿಸ್ಥಿತಿ ಮಾತ್ರ ತಂದ್ಕೋಬೇಡ. ವಸು ಆಸೆ ಪಡೋದು ನೀನು ಚೆನ್ನಾಗಿರ್ಲಿ ಅಂತ ಕಣಮ್ಮ. ಸುಮ್ಮನೆ ನಮ್ಮೆಲ್ಲರನ್ನೂ ಅಪಾರ್ಥ ಮಾಡ್ಕೋತಿದ್ಯಾ? ನಮ್ಮೆಲ್ಲರ ದೃಷ್ಟಿಲಿ ನೀನಿನ್ನೂ ಚಿಕ್ಕ ಹುಡುಗಿನೇ. ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ಇವಳಿಗೆ ಹೇಳೋದು ಒಂದೇ, ಬೀದಿಲಿರೋ ನಾಯಿ ಹೇಳೋದು ಒಂದೇ. ಆ ನಾಯಿ ಬಾಲ ಥರ ಇವಳ ಬುದ್ಧಿ ಯಾವಾಗೂ ನೆಟ್ಗಾಗಲ್ಲ. ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ಅದನ್ನು ಹಂಚ್ಕೋಬೇಕಾಗಿರೋದು ಎಣ್ಣೆ ಬಾಟ್ಲ್ ಜೊತೆ ಅಲ್ಲ ಹಾರಿಕಾ, ಮನುಷ್ಯರ ಜೊತೆ. ನಿನಗೆ ಕಷ್ಟ ಬಂದಾಗ ಕಾಪಾಡೋದಕ್ಕೆ, ಬೇಜಾರಾದಾಗ ಸಮಾಧಾನ ಮಾಡೋದಕ್ಕೆ, ಬೈದಲ್ಲಿದ್ರೆ ಧೈರ್ಯ ತುಂಬೋದಕ್ಕೆ, ಸಮಸ್ಯೆದಲ್ಲಿದ್ರೆ ಪರಿಹಾರ ಹೇಳೋದಕ್ಕೆ ನಾವೆಲ್ಲರೂ ಇದ್ದೀವಿ. ನಿನಗೆ ನೀನೇ ನಮ್ಮಿಂದ ದೂರ ಇದ್ದು ಹುಚ್ಚು ಭ್ರಮೆಯಲ್ಲಿ ಬದುಕಕ್ಕೆ ಹೋಗ್ಬೇಡ.
ಇನ್ನೊಂದು ಸಲ ಇದು ಮನೆ ಒಳಗಲ್ಲ, ನಿನ್ನ ದೇಹದೊಳಗೆ ಹೋದ್ರೂ ಸರಿ, ಸಾಯಿಸ್ಬಿಡ್ತೀನಿ. ನೋಡಿದ್ಯಾ ಆಂಟಿ, ಎಲ್ಲರೂ ಸೇರಿ ನನ್ ಮೇಲೆ ಹೇಗೆ ದಂಡಯಾತ್ರೆ ಮಾಡ್ತಿದ್ದಾರೆ ಅಂತ. ನನ್ನನ್ನ ಒಬ್ಬಂಟಿ ಮಾಡಿ ಎಲ್ಲರೂ ನನ್ನ ಅಟ್ಟ ಆಡಿಸ್ತಿದ್ದಾರೆ. ತಪ್ಪೆಲ್ಲ ನಿಂದೆ ಕಣೆ, ಅವ್ರು ನಿನ್ನ ಬೈಯೋದ್ರಲ್ಲಿ ತಪ್ಪೇನೂ ಇಲ್ಲ. ನೀನು ಕೂಡ ಏನ್ ಆಂಟಿ, ನನಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ? ಮತ್ತಿನ್ನೇನ್ ಹೇಳು, ಕುಡಿಬೇಕು ಅನ್ಸಿದ್ರೆ ಗೊತ್ತಿಲ್ದಂಗ್ ತಂದು ಸದ್ದು ಗದ್ಲ ಮಾಡ್ದೆ ಕುಡಿಬೇಕು ಕಣೆ. ಅದನ್ ಬಿಟ್ಟು ಎಲ್ರು ನೋಡೋ ತರ ಎಕ್ಸಿಬಿಷನ್ ಮಾಡ್ತೀಯಾ? ನಾನೇನಾದ್ರೂ ಹಾಲಲ್ಲಿ ಕುಡಿದ್ನಾ? ನನ್ ರೂಮಲ್ಲೇ ಅಲ್ವಾ ಬಾಟಲ್ ಓಪನ್ ಮಾಡಿದ್ದು. ಆದ್ರೂ ಈಗ ಕುಡಿಯೋ ಅವಶ್ಯಕತೆ ಏನಿದೆ? ಅಂತ ಕಷ್ಟ ಏನೇ ಬಂದಿದೆ ನಿನ್ಗೆ? ನನ್ ಕಷ್ಟ ನನಗಿದೆ ಆಂಟಿ, ಎಲ್ಲದನ್ನೂ ನಾನು ಹೇಳ್ಕೊಳೋದಕ್ಕಾಗಲ್ವಲ್ಲ. ಕಷ್ಟ ಇದ್ರೆ ಸ್ವಲ್ಪ ದಿನ ಸಹಿಸ್ಕೋಬೇಕು ಕಣೆ. ಇನ್ನೊಂದ್ ವಾರ 10 ದಿನದಲ್ಲಿ ನಿನ್ಗೆ ವಿಚ್ಛೇದನ, ಜೀವನಾಂಶ ಸಿಗುತ್ತಲ್ಲ, ಹಾಯಾಗಿ ಮನೆಯಿಂದ ಹೋಗ್ಬೋದು. ಆಗ ನೀನು ಏನ್ ಮಾಡಿದ್ರು, ಏನ್ ಕುಡಿದ್ರು, ಏನ್ ತಿಂದ್ರು ಯಾರ್ ನಿನ್ನ ಕೇಳ್ತಾರೆ? ಬೇಡ ಅನ್ನೋ ಹಕ್ಕು ಅಧಿಕಾರ ಯಾರ್ಗಿರುತ್ತಾಗ? ಕರೆಕ್ಟ್ ಆಂಟಿ. ಆಗ ನಾನು ಫ್ರೀ ಬರ್ಡ್, ನನಗ್ ಯಾರು ಏನು ಹೇಳಲ್ಲ. ಅದಕ್ಕೆ ಕಣೆ ಹೇಳ್ತಿರೋದು, ವಿಚ್ಛೇದನ, ಜೀವನಾಂಶ ಸಿಗೋ ತನಕ ಸುಮ್ಮನಿದ್ಬಿಡು. ಇಲ್ಲ ಅಂದ್ರೆ ನೀನ್ ಮಾಡೋ ಎಕ್ಸ್ಟ್ರಾಗಳಿಗೆ ಸಾಕ್ಷಿ ತೋರಿಸಿ ನಿನಗೆ ವಿಚ್ಛೇದನ ಮಾತ್ರ ಕೊಡ್ತಾರೆ, ಜೀವನಾಂಶ ಕೊಡಲ್ಲ. ಉಟ್ಟು ಬಟ್ಟೆಯಲ್ಲೇ ನಿನ್ನ ಈ ಮನೆಯಿಂದ ಕಳಿಸ್ತಾರೆ. ನಿಜ ಆಂಟಿ, ನಾನಷ್ಟು ದೂರ ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡ್ಬೇಕು ಕಣೆ. ಅದೃಷ್ಟ ಮುಂದೆ ಬರ್ತಿರ್ಬೇಕಾದ್ರೆ ದುರಾದೃಷ್ಟನ ಎದುರುಗಿಟ್ಕೊಂಡ್ ಕೂತ್ಕೋಬಾರ್ದು. ಒಂದ್ ಕಡೆ ನಿನಗೆ ಯಾವಾಗಪ್ಪ ವಿಚ್ಛೇದನ ಕೊಡೋದು ಅಂತ ಆ ಚಿಕ್ಕೋನು ಕಾಯ್ತಾ ಇದ್ದಾನೆ. ಇನ್ನೊಂದ್ ಕಡೆ ನಿನಗೆ 1 ರೂಪಾಯಿ ಖರ್ಚು ಮಾಡ್ದೆ ಮನೆಯಿಂದ ಕಳಿಸ್ಬೇಕು ಅಂತ ಆ ವಸು ಕಾಯ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ಈ ರೀತಿ ಹುಚ್ಚಾಟಗಳಾಡಿ ನೀನ್ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ನಿನಗೆ ತೆಂಗಿನ ಚಿಪ್ಪೆ ಗತಿ. ಓಕೆ ಆಂಟಿ, ಇನ್ಮುಂದೆ ಮನೇಲಿ ಕುಡಿಯಲ್ಲ. ಆಚೆನೂ ಕುಡಿಬೇಡ. ಒಳ್ಳೆಯವಳ ಥರ ನಾಟಕ ಮಾಡು. ನಿನ್ನ ಕಡೆಯಿಂದ ಯಾವ ತಪ್ಪು ಆಗದೆ ಇರೋ ಥರ ನೋಡ್ಕೋ. ವಿಚ್ಛೇದನ ಸಿಗೋ ದಿನ ಜಡ್ಜ್ ಹತ್ರ ನಿನ್ನ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಇರಬಾರ್ದು. ಸರಿ ಆಂಟಿ, ಇಲ್ಲಿಂದ ವಿಚ್ಛೇದನ ಸಿಗೋ ತನಕ ನಾಟಕ ಮಾಡ್ತೀನಿ. ಅದಾದ್ಮೇಲೆ ನನ್ನ ವಿಶ್ವರೂಪ ತೋರಿಸ್ತೀನಿ. ಅವ್ರಿಗೆ ವಿಶ್ವರೂಪ ತೋರಿಸ್ಬೇಕು ಅಂದ್ರೆ ತೋರ್ಸು, ಆದ್ರೆ ನನಗ್ ಮಾತ್ರ ಬರಿಗೈ ತೋರಿಸ್ಬೇಡ. ಜೀವನಾಂಶ ಸಿಕ್ಕಿದ ತಕ್ಷಣ ನನಗ್ ಬರ್ಬೇಕಾಗಿರೋ ಕಮಿಷನ್ ಬಂದ್ಬಿಡ್ಬೇಕು, ಮರಿಬೇಡ. ನೆನಪಿದೆ ಬಿಡೋ ಆಂಟಿ, ನಿನಗೆ ಕಮಿಷನ್ ಕೊಡದೆ ಎಲ್ಲಿಗೆ ಹೋಗ್ತೀನಿ? ನೀನು ನನ್ನ ಆಂಟಿ. ನಡಿ. ನಡಿ. ಏನ್ ವಸು ನೀ ಹೇಳ್ತಿರೋದು? ಸ್ಟೇಷನ್ ನಲ್ಲಿರೋ ಚಲಪತಿ ಆಚೆ ಬಂದು ಅಭಿನ ಚೂರಿಯಿಂದ ಚುಚ್ಚಕ್ ಹೋಗಿದ್ನಾ? ಹೌದಣ್ಣ. ವಸು ಅವರು ನನ್ನ ಅಲರ್ಟ್ ಮಾಡದೆ ಹೋಗಿದ್ರೆ ನಂಗೆ ದೊಡ್ಡ ಅನಾಹುತನೇ ಆಗ್ಬಿಡ್ತಾ ಇತ್ತು. ಅರೆಸ್ಟ್ ಆದ್ರೂ ಅವನಿಗಿನ್ನೂ ಬುದ್ಧಿ ಬಂದಿಲ್ಲ ಅನ್ಸತ್ತೆ. ಅವನಿಗೆ ನೇಣು ಹಾಕಿ ಸಾಯಿಸ್ಬೇಕು. ಆ ಚಲಪತಿ ಸತ್ತ ಹಾವು ಅನ್ಕೊಂಡಿದ್ದೆ, ಈ ಥರ ದ್ವೇಷ ಸಾಧಿಸ್ತಾನೆ ಅನ್ಕೊಳ್ಳಿಲ್ಲ. ಏನೇ ಆದ್ರೂ ಅಂತವನ ಹತ್ರ ಹುಷಾರಾಗಿರ್ಬೇಕು ವಸು. ದ್ವೇಷ ಇಟ್ಕೊಂಡಿರೋನು ಹಾವುಗಿಂತ ಅಪಾಯ. ಅಂಥವನ್ನ ಸುಮ್ಮನೆ ಬಿಡಬಾರ್ದು ಅಣ್ಣ. ಅವನೆಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನಿಗೊಂದು ಗತಿ ಕಾಣಿಸ್ಬೇಕು. ಅವನ್ನ ಅರೆಸ್ಟ್ ಮಾಡಿರೋ SI ಜೊತೆ ಒಂದ್ಸಲ ಮಾತಾಡುವ ಅಭಿ. ಅವನ ಆಚೆ ಯಾಕೆ ಬಿಟ್ರು ಅಂತ ತಿಳ್ಕೊಂಡು ಏನ್ ಮಾಡ್ತೀರಾ ಭಾವ? ಅಭಿಭಾವ ನೋಡಿದ್ರೆ ದುಷ್ಟ್ರ ಹತ್ರ ಎಲ್ಲಾನು ಜಗಳ ಮಾಡ್ಕೋತಾರೆ. ಅವ್ರು ಸುಮ್ನಿರ್ತಾರ? ಟೈಮ್ ನೋಡ್ಕೊಂಡು ಸೇಡ್ ತೀರಿಸ್ಕೋತಾರೆ. ಅಭಿಯಣ್ಣ ಬೇಕು ಅಂತ ಆ ಚಲಪತಿ ಹತ್ರ ಜಗಳ ಮಾಡ್ಕೊಂಡ. ಅವನು ಎಂತೆಂಥ ಕೆಲಸ ಮಾಡಿದಾನಂತ ನಿನಗೆ ಗೊತ್ತಿಲ್ವಾ? ಗೊತ್ತು. ಸುಮಿತ್ರಾ ದೇವಿ ಅವ್ರ ಮೇಲೆ 3 ಸಲ ಮರ್ಡರ್ ಅಟೆಂಪ್ಟ್ ಮಾಡಿದಾನೆ. ನನ್ ಜೊತೆ ಮಿಸ್ಬಿಹೇವ್ ಮಾಡಿದಾನೆ.
ಅವನೊಬ್ಬ ಕೆಟ್ಟವನು, ಈಡಿಯಟ್, ರೋಗ್, ಡರ್ಟಿ ಫೆಲೋ, ದರಿದ್ರದವನು, ಚಂಡಾಳ, ನೀಚ, ದುಷ್ಟ. ಆದ್ರೂ ಅಂಥವನು ಅಂತ ಗೊತ್ತಿದ್ದು ಯಾಕವನ್ನ ಹತ್ರ ಇಟ್ಕೋಬೇಕು? ಅಪ್ಪಾ, ನೀನ್ ಯಾಕೆ ಅವ್ರನ್ನ ಅಷ್ಟೊಂದು ಬೈತಿದ್ಯಾ? ಅಂಥವನ್ನ ಬೈಯೋದಲ್ಲ, ಚಾಕುಯಿಂದ ಚುಚ್ಚಬೇಕು, ಕತ್ತಿಯಿಂದ ಕುಯ್ಬೇಕು, ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಬೇಕು, ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ಬೇಕು. ಅಯ್ಯಪ್ಪ, ಸಾಕು ನಿಲ್ಸೆ. ಅವನಿಗೆ ಬೈದ್ರೆ ನಿನ್ಗೇನೆ ಆಯ್ತು? ಎಷ್ಟೇ ಆಗ್ಲಿ ಅವನು ಮನುಷ್ಯ ಅಲ್ವೇನೋ? ಅವನೆಂತ ಮನುಷ್ಯ, ಮಾನವ ಮೃಗ. ಹೆತ್ತ ತಾಯಿ ಥರ ಇರೋ ಅದಕ್ಕೇನೆ ಸಾಯಿಸ್ಬೇಕು ಅಂತ ನೋಡ್ದ. ಸ್ವಂತ ಮಕ್ಕಳ ಥರ ನೋಡ್ಕೋಬೇಕಾಗಿರೋ ಸುಮಿತ್ರಾ ದೇವಿ ಅವ್ರ ಮಕ್ಕಳನ್ನ ನಾಶ ಮಾಡ್ದ. ಅಂಥವನ್ಗೆ ನರಕದಲ್ಲಿ ಎಷ್ಟು ಶಿಕ್ಷೆಗಳಿರುತ್ತೋ ಎಲ್ಲ ಶಿಕ್ಷೆ ಕೊಡಬೇಕು. ಅದು ಅವ್ರ ಕುಟುಂಬ, ಅವ್ರ ಕಂಪನಿ, ಅವ್ರಿಷ್ಟ. ಅದೆಲ್ಲ ನಮ್ಗ್ಯಾಕೆ? ಅಭಿವಸು ಅವ್ರನ್ನ ಅರೆಸ್ಟ್ ಮಾಡಿಸಿದ್ರು ಅಂತ ಅವ್ರ ಕೋಪ ಇರ್ಬೋದೇನೋ. ಅಷ್ಟು ಮಾತ್ರಕ್ಕೆ ಇಷ್ಟೆಲ್ಲ ಬೈಬೋದಾ? ಕ್ಷಮಿಸಿ ಬಿಟ್ಬಿಡ್ಬೋದಲ್ಲ. ನೀನ್ ಯಾವಾಗ್ಲೂ ಎಷ್ಟು ಶಾಂತಮೂರ್ತಿ ಅದೇ. ಎಲ್ರನ್ನೂ ದ್ವೇಷ ಮಾಡೋದಲ್ಲ ಕಣೋ, ಪ್ರೀತಿ ಮಾಡೋದು ಕಲಿಬೇಕು. ಸರ್ವೇ ಜನಾಹ ಸುಖಿನೋ ಭವಂತು. ಯಪ್ಪ, ನೀನ್ ಈ ಥರ ಮಾತಾಡ್ತಿದ್ರೆ ದೆವ್ವಗಳು ವೇದ ಹೇಳ್ತಿರೋ ಹಂಗಿದೆ. ಯಾವ್ದು ಏನಾದ್ರೂ ಆಗ್ಲಿ ಅಂಥವನ್ ಸಹವಾಸಕ್ಕೆ ಹೋಗ್ಬೇಡಿ. ಅವನಿಂದ ನನ್ನಂಥವ್ರಿಗೂ ಅಪಾಯ ಆಗುತ್ತೆ. ಇನ್ನು ಆ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡಿ. ಅವನ ವಿಷಯನ ನಾನು ನೋಡ್ಕೊಳ್ತೀನಿ. ಹೊಸವ್ರೆ, ಅಡುಗೆ ಆಯ್ತಾ? ಆಗೋಯ್ತು ರೀ, 5 ನಿಮಿಷ. ನಡಿಯೇ, 5 ನಿಮಿಷದಲ್ಲಿ ಬಡಿಸ್ತೀವಿ. ರಾಕಿ, ಅನು. ಏನ್ ಮಮ್ಮಿ? ಹೋಮ್ವರ್ಕ್ ಮುಗಿಸಿದ್ರಾ? ಆಯ್ತು ಮಮ್ಮಿ. ಸರಿ, ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬನ್ನಿ, ಊಟ ಬಡಿಸ್ತೀನಿ. ಸರಿ ಮಮ್ಮಿ. ಅಕ್ಕ, ಟಿಶ್ಯೂ ಪೇಪರ್ಸ್ ಎಲ್ಲಿದೆ? ಕಾಣಿಸ್ತಿಲ್ಲ. ಸ್ಟೋರ್ ರೂಮಲ್ಲೇ ಇದೆಯಲ್ಲ ವಸು, ನಡಿ ತೋರಿಸ್ತೀನಿ. ಇದು ವಿಷ. ಇದನ್ನ ಊಟದಲ್ಲಿ ಮಿಕ್ಸ್ ಮಾಡಿದ್ರೆ ಊಟ ಮಾಡಿದ 5 ನಿಮಿಷಕ್ಕೆ ಸತ್ತೋಗ್ತಾರೆ. ಇದು ನಿದ್ರೆ ಬರೋ ಔಷಧಿ. ಇದನ್ನ ತಿಂದ ತಕ್ಷಣ 10 ನಿಮಿಷದಲ್ಲಿ ನಿದ್ರೆಗೆ ಜಾರ್ತಾರೆ. 10 ಗಂಟೆ ತನಕ ಹೇಳಲ್ಲ. ಮೊದಲು ಎಲ್ರಿಗೂ ನಿದ್ರೆ ಬರೋ ಹಾಗೆ ಮಾಡಿ, ಆಮೇಲೆ ಆ ಅಭಿವಸುನ ಕುತ್ತಿಗೆ ಹಿಸ್ಕಿ ಸಾಯಿಸ್ತೀನಿ. ನಾನು ಸೇಡ್ ತೀರಿಸ್ಕೋತೀನಿ. ರಾಜು, ನೀನೇನ್ ಮಾಡ್ತಿದ್ಯಲ್ಲಿ?
ನೀರು ಕುಡಿಯೋಣ ಅಂತ ಬಂದೆ ಮೇಡಮ್. ನೀನಿನ್ನು ಮನೆಗೆ ಹೋಗ್ಲಿಲ್ವಾ? ಈಗಷ್ಟೇ ಕೆಲಸ ಮುಗೀತು ಮೇಡಮ್. ಊಟ ಮಾಡ್ಕೊಂಡು ಹೋಗು. ಇಲ್ಲ ಮೇಡಮ್, ಮನೇಲಿದೆ, ನಾನು ಹೋಗ್ತೀನಿ. ಎಲ್ರೂ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬನ್ನಿ, ಊಟ ಬಡಿಸ್ತೀವಿ. ಓಕೆ ರೀ ಅಣ್ಣ, ಆಮೇಲೆ ನೋಡೋಣ. ನನ್ಗೆ ಬೇಡ ಮಮ್ಮಿ, ಆಗ್ಲೇ ಸ್ನ್ಯಾಕ್ಸ್ ತಿಂದೆ. ನೀವೆಲ್ಲರೂ ಊಟ ಮಾಡಿ. ಮತ್ತೆ ಏನು ತಿಂದಿದ್ರೆ ನಿದ್ದೆ ಹೇಗೆ ಬರ್ತಾರೆ? ಓಕೆ, ಹಾಲು ಕುಡ್ಕೊಂಡು ಮಲ್ಕೊಂತೀನಿ ದೊಡ್ಡಪ್ಪ. ನಡಿಯ ಊಟ ಮಾಡೋಣ. ನಾನು ಈ ಮನೆ ಊಟ ಮಾಡಲ್ಲ, ಹೊರಗಡೆಯಿಂದ ಆರ್ಡರ್ ಮಾಡಿದ್ದೀನಿ. ಯಾಕೆ? ಅವಳಿಗೆ ದುಡ್ಡು ಜಾಸ್ತಿ ಆಗಿದೆ ಅದಕ್ಕೆ. ನೀನೇ ಅಲ್ವಾ ನನಗಿಷ್ಟ ಆಗಿದ್ದನ್ನ ತರಿಸ್ಕೊ ಅಂದಿದ್ದು, ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ಏನ್ ಆರ್ಡರ್ ಮಾಡಿದ್ಯೆ? ನನಗೆ ಒಂದ್ ಬಿರಿಯಾನಿ ಮಾಡಿದ್ದೀನಿ, ನಿನಗ್ ಮಾತ್ರ ಮನೆ ಊಟನೇ. ನನಗೂ ತರಿಸ್ಬೋದಿತ್ತಲ್ಲ. ಅವಳು ತಿನ್ನೋದನ್ನ ನೀನು ತಿನ್ನಕ್ಕಾಗಲ್ಲ, ಇಲ್ಲಿ ಬಂದು ತಿನ್ನು. ಮಮ್ಮಿ, ನನ್ಗೆ ಹಾಲು ತರ್ತಿದ್ದೀನಿ ರಾಕಿ. ಪಾವನಿ, ವಸ್ಸು, ಬನ್ನಿ, ನೀವಿಬ್ರು ಕೂತ್ಕೊಳ್ಳಿ. ನಾವ್ ಆಮೇಲೆ ತಿಂತೀವ್ರಿ. ತಿನ್ನಿ, ಅದಕ್ಕೆ ಲೇಟ್ ಆಯ್ತಲ್ಲ. ಹೊಸವ್ರೆ, ನೀವು ತಿನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೋ ಪಾವನಿ. ಯಪ್ಪ, ಹಸುವಾಗ್ತಿದೆ. ಯಾಕನು ಆಕಳಿಸ್ತಿದ್ಯಾ? ಆಗ್ಲೇ ನಿದ್ದೆ ಬರ್ತಿದ್ಯಾ ನಿಂಗೆ? ಹೌದು ಅಣ್ಣ. ರಾಕಿ, ಅನುನ್ ಕರ್ಕೊಂಡು ಹೋಗಿ ಮಲಗ್ಸು. ಬಾ ಅನು. ನಂಗೂ ನಿದ್ದೆ ಬರ್ತಿದೆ, ತುಂಬಾ ಟೈರ್ಡ್ ಆಗಿದೆ ಇವತ್ತು. ಓಕೆ ಅಣ್ಣ, ನನಗೂ ಹಾಗೆ ಅನಿಸ್ತಾ ಇದೆ. ನಾನು ಹೋಗಿ ಮಲ್ಕೊಳ್ತೀನಿ. ಅಕ್ಕ, ನನಗೂ ನಿದ್ದೆ ಬರ್ತಿದೆ,
ಹೋಗಿ ಮಲ್ಕೋತೀನಿ. ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ. ಸರಿ ನಡಿ. ಅಯ್ಯೋ, ಕ್ಯಾನ್ಸಲ್ ಯಾಕಾಯ್ತು? ನಿನ್ ಊಟ ಯಾಕೆ ಇನ್ನೂ ಬಂದಿಲ್ಲ? ಈಗಷ್ಟೇ ಆರ್ಡರ್ ಕ್ಯಾನ್ಸಲ್ ಆಯ್ತು ಆಂಟಿ. ಅಂದ್ರೆ ಇವತ್ತು ನೀನು ಉಪವಾಸನಾ? ಅದೇ ಅನ್ಸುತ್ತೆ. ಲೇ, ಎಲ್ರು ಮಲಗಿದಾರ ಕಣೆ. ಕದ್ದು ಮುಚ್ಚಿ ಕಿಚನ್ಗೆ ಹೋಗಿ ಊಟ ಮಾಡು. ಅಷ್ಟೇ ಅಂತ್ಯಾ? ಮತ್ತಿನ್ನೇನು, ಹೊಟ್ಟೆ ಖಾಲಿ ಬಿಡ್ತೀಯ ಹಾಗೆ? ಹೋಗೋ.